ನಿಂತೋಗಿದ್ದಂಥ ಕರ್ಣ ಸೀರಿಯಲ್ ಯಾವಾಗ ಪ್ರಾರಂಭ ಆಗತ್ತೆ? ಕಿರಣ್ ರಾಜ್, ನಮ್ರತಾ, ಭವ್ಯಗೌಡ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂತ ಸುದ್ದಿ ಇದು. ಕರ್ಣ ಸೀರಿಯಲ್ಗೆ ಅಡೆತಡೆಗಳು ಎದುರಾಗಿ ಬರಬೇಕಾಗಿದ್ದಂಥ ಸೀರಿಯಲ್ ನಿಂತು ಹೋಗ್ಬಿಡ್ತು. ಬಟ್ ಯಾವಾಗ ಪ್ರಾರಂಭ ಆಗತ್ತೆ? ಗೀತಾ ಸೀರಿಯಲ್ನಲ್ಲಿ ಮಿಂಚಿದಂಥ ಭವ್ಯನೇ ಕರ್ಣದಲ್ಲೂ ಇರ್ತಾರಾ? ಅಥವಾ ಗೇಟ್ ಪಾಸ್ ಕೊಡ್ತಾರಾ? ಅಥವಾ ನಮ್ರತನನ್ನು ಕೂಡ ಬದಲಾಯಿಸ್ಬಿಡ್ತಾರಾ? ಆಲ್ರೆಡಿ ಶೂಟಿಂಗ್ ಆಗಿರೋದನ್ನ ಏನು ಮಾಡ್ತಾರೆ? ಸೊ ಈ ಪ್ರಶ್ನೆಗಳು ಅಭಿಮಾನಿಗಳನ್ನ ಇನ್ನಿಲ್ಲದಂತೆ ಕಾಡ್ತಾ ಇತ್ತು. ಇದೀಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಕರ್ಣ ಸೀರಿಯಲ್ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಯಾವಾಗಿಂದ? ಭವ್ಯ ಕಾನೂನು ಹೋರಾಟ ಏನಾಯ್ತು? ಕಲರ್ಸ್ ಕನ್ನಡಕ್ಕೆ ಜಯ ಸಿಕ್ತಾ ಅಥವಾ ಜಿ ಕನ್ನಡಕ್ಕೆ ಜಯ ಸಿಕ್ತಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕರ್ಣ ಸೀರಿಯಲ್ ಈಗ ಆಲ್ರೆಡಿ ಪ್ರಸಾರ ಆಗಬೇಕಾಗಿತ್ತು. ಆದರೆ ಸೀರಿಯಲ್ ಪ್ರಸಾರ ಆಗುವ ದಿನವೇ ಭವ್ಯಗೌಡ ಮಾಡಿದಂಥ ಎಡವಟ್ಟಿಗೆ ಸೀರಿಯಲನ್ನು ಸ್ಟಾಪ್ ಮಾಡಿಬಿಟ್ರು. ಭವ್ಯಗೌಡ ಸ್ವಲ್ಪ ಮೃದುವಾಗಿ ವರ್ತಿಸಿದ್ರೆ ಅಥವಾ ಸ್ವಲ್ಪ ಯೋಚನೆ ಮಾಡಿದರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾನೆ ಇರಲಿಲ್ಲ. ಆದರೆ ಕಿರಣ್ ರಾಜ್ ಅಭಿಮಾನಿಗಳಿಗೆ ಭವ್ಯದಿಂದ ಬೇಜಾರಾಗಿತ್ತು. ಹಾಗೆಯೇ ನಮ್ರತಾ ಗೌಡ ಅಭಿಮಾನಿಗಳಿಗೂ ಭವ್ಯದಿಂದ ಬೇಸರ ಆಗಿತ್ತು. ಜಿ ಕನ್ನಡ ಅಭಿಮಾನಿಗಳಿಗೂ ಭವ್ಯದಿಂದ ಬೇಸರ ಆಗಿತ್ತು. ಕಾರಣ ಭವ್ಯ ಕಲರ್ಸ್ ಕನ್ನಡದ ಜೊತೆಗೆ ಮಾಡಿಕೊಂಡಂಥ ಅಗ್ರಿಮೆಂಟ್ ಮುಗಿದಿದೆಯೋ ಮುಗಿದಿಲ್ವೋ ಇದ್ಯಾವುದನ್ನು ನೋಡ್ದೇನೆ ಸೀರಿಯಲನ್ನು ಒಪ್ಕೊಂಡಿದ್ದು, ಸೀರಿಯಲ್ಲಿಗೆ ಬಂದಿದ್ದು ಇದೆಲ್ಲವೂ ಕೂಡ ಭವ್ಯಂದೇ ತಪ್ಪು. ಈ ಕಾರಣಕ್ಕೆ ಪ್ರಸಾರವಾಗಬೇಕಾಗಿದ್ದ ಸೀರಿಯಲ್ ಸ್ಟಾಪ್ ಆಗೋಯ್ತು. ಈಗ ಏನು ಮಾಡ್ತಾರೆ? ಭವ್ಯನಿಂದ ಲಾಸ್ ಆಗೋಯ್ತು. ದಯವಿಟ್ಟು ಭವ್ಯನ ಮುಂದುವರಿಸಬೇಡಿ. ಭವ್ಯ ಬದಲು ಬೇರೆ ಯಾವುದಾದ್ರೂ ಹೀರೋಯಿನ್ನ ಕರ್ಕೊಂಡು ಬನ್ನಿ. ಈ ಒಂದು ಸೀರಿಯಲ್ಗೆ ಭವ್ಯ ಬೇಡ. ಭವ್ಯ ಬಂದರೆ ನಾವು ನೋಡೋದೇ ಇಲ್ಲ. ಈ ಥರದ ಸುದ್ದಿಗಳು ವೈರಲ್ ಆಗಿತ್ತು. ಕಿರಣ್ ರಾಜು, ನಮ್ರತಾ ಎಲ್ಲರೂ ಕೈ ಮುಗಿದು ಕ್ಷಮೆ ಕೇಳಿದ್ರು. ನಮ್ಮಿಂದ ಮಿಸ್ಟೇಕ್ ಆಗಿದೆ, ನಾವು ಇವತ್ತೆಲ್ಲ ನಾಳೆ ಬಂದೇ ಬರ್ತೀವಿ, ನಮ್ಮನ್ನು ತಡೆಯಕ್ಕೆ ಯಾರಿಂದನೂ ಆಗಲ್ಲ ಅನ್ನೋದನ್ನ ಹೇಳ್ಕೊಂಡಿದ್ರು. ಆದರೆ ಕಲರ್ಸ್ ಕನ್ನಡದವರು ಮಾತ್ರ ಜಿದ್ದಿಗೆ ಬಿದ್ದಿದ್ರು. ಜಿ ಕನ್ನಡದಲ್ಲಿ ಭವ್ಯ ಕಾಣಿಸ್ಕೊಳ್ತಾರೆ ಅನ್ನುವಂಥ ಬೇಸರ ಜೊತೆಗೆ ಭವ್ಯನ ಆಟಿಟ್ಯೂಡ್ಗೆ ತಕ್ಕ ಉತ್ತರ ಕೊಡಬೇಕು ಅನ್ನುವಂಥ ಕಾರಣ. ಇದರಿಂದ ಲೀಗಲ್ ಹೋರಾಟವನ್ನು ಮಾಡ್ತೀವಿ, ನೀವು ನಮಗೆ ಕೋಟಿ ಕೋಟಿ ಹಣವನ್ನು ಫೈನ್ ಆಗಿ ಕಟ್ಟಬೇಕು ಅಂತ ಹೇಳಲಾಗಿತ್ತು. ಭವ್ಯ ಇದ್ಯಾವುದ್ರ ಬಗ್ಗೆನೂ ತುಟಿಕ್ ಪಿಟಿಕ್ ಅಂತ ಮಾತಾಡಿರಲಿಲ್ಲ. ಆದರೆ ಮೊನ್ನೆ ಮಾತ್ರ ತುಳಿದ ಜಾಗದಲ್ಲೇ ಬೆಳೆದು ತೋರಿಸ್ಬೇಕು ಅಂತ ಒಂದು ಸ್ಟೇಟಸನ್ನು ಹಾಕಿ ಸರಿಯಾಗಿ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದರು. ಇದೀಗ ಕರ್ಣ ಸೀರಿಯಲ್ ಕಂಬ್ಯಾಕ್ ಆಗ್ತಾ ಇದೆ. ಆದರೆ ಯಾರು ಅದರಲ್ಲಿ ಹೀರೋಯಿನ್ ಆಗಿರ್ತಾರೆ ಅನ್ನುವಂಥ ಪ್ರಶ್ನೆ ಮತ್ತು ಯಾವಾಗ ಶುರು ಆಗುತ್ತೆ ಅನ್ನುವಂಥ ಪ್ರಶ್ನೆ ಅಭಿಮಾನಿಗಳಲ್ಲಿದೆ. ಜುಲೈ 3ನೇ ವಾರದಿಂದ ಅಂದರೆ ಜುಲೈ 20, 21, 22 ಈ ಟೈಮಿಂಗ್ಸ್ನಲ್ಲಿ ಕರ್ಣ ಸೀರಿಯಲ್ ಪ್ರಸಾರ ಆಗೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಜುಲೈ 3ನೇ ವಾರದಲ್ಲಿ ಕರ್ಣ ತೆರೆ ಮೇಲೆ ಬಂದು ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ರೆಡಿ ಆಗಿದೆ. ಹಾಗಾಗಿ ಇಲ್ಲಿವರೆಗೂ ಕಾದವರು ಇನ್ನು 2-3 ವಾರ ಕಾದ್ರೆ ಮುಗೀತು. ಕರ್ಣ ಸೀರಿಯಲ್ ನಿಮ್ಮನ್ನ ರಂಜಿಸೋಕೆ ತೆರೆಯ ಮೇಲೆ ಬರಲಿದೆ. ಅದೇ ಟೈಮಿಂಗ್ಸ್ನಲ್ಲಿ ಕರ್ಣ ಸೀರಿಯಲ್ ಪ್ರಸಾರ ಆಗಲಿದೆ. ಹಾಗಾಗಿ ಕರ್ಣ ಸೀರಿಯಲ್ ಸ್ಟಾಪ್ ಅಂತೂ ಆಗ್ತಾ ಇಲ್ಲ, ಪ್ರಸಾರ ಅಂತೂ ಖಂಡಿತವಾಗಿ ಆಗ್ತಾ ಇದೆ. ಜುಲೈ 3ನೇ ವಾರದಲ್ಲಿ ನಿಮ್ಮ ನೆಚ್ಚಿನ ಕರ್ಣ ಸೀರಿಯಲ್ ಖಂಡಿತವಾಗಿಯೂ ತೆರೆ ಮೇಲೆ ಬರುತ್ತೆ. ಈಗ ತೆರೆ ಮೇಲೆ ಬರೋದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು. ಆದರೆ ಹೀರೋಯಿನ್ ಯಾರು? ಭವ್ಯನೇ ಇರ್ತಾರಾ ಅಥವಾ ಭವ್ಯ ಬದಲು ಬೇರೆ ಇನ್ಯಾರಿಗಾದ್ರೂ ಅವಕಾಶ ಸಿಕ್ಕಿದೆಯಾ? ಯಾಕಂದರೆ ಭವ್ಯ ಬಗ್ಗೆ ಭಾರಿ ನೆಗೆಟಿವ್ ಸುದ್ದಿ ಓಡಾಡಿದ್ರಿಂದ ಭವ್ಯನನ್ನ ಯಾವುದೇ ಕಾರಣಕ್ಕೂ ಈ ಸೀರಿಯಲ್ಗೆ ವಾಪಸ್ ಕರ್ಸ್ಕೊಂಡು ಬರಬೇಡಿ, ಬೇರೆ ಹೀರೋಯಿನನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಿಂದ ಬದಲಾವಣೆ ಆಗಿದೆಯಾ? ಇಷ್ಟು ದಿನ ರೀಶೂಟಿಂಗ್ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ. ಖಂಡಿತವಾಗಿಯೂ ಇಲ್ಲ. ಭವ್ಯನೇ ಇದರಲ್ಲಿ ಮುಂದುವರಿತಿದ್ದಾರೆ ಅನ್ನೋದು ಭವ್ಯಗೌಡ ಅಭಿಮಾನಿಗಳಿಗೆ ಸಿಹಿ ಸುದ್ದಿ. ಯಾಕಂದರೆ ಕರ್ಣ ಸೀರಿಯಲ್ ಸುಮಾರು ಸಂಚಿಕೆಗಳು ಆಲ್ರೆಡಿ ರೆಕಾರ್ಡಿಂಗ್ ಆಗಿತ್ತು. ಕೋಟಿ ಕೋಟಿ ಲಕ್ಷಗಟ್ಟಲೆ ಇದೆಲ್ಲದಕ್ಕೂ ಇನ್ವೆಸ್ಟ್ ಮಾಡಿರ್ತಾರೆ. ಪ್ರೋಮೋ ಶೂಟು, ಹಾಗೆಯೇ ಲೊಕೇಶನ್ನು, ಹಾಗೆಯೇ ಕೂಲಿ ಇದೆಲ್ಲವನ್ನು ನೋಡಿದ್ರೆ ಅಲ್ಲಿಗೆ ಸುಮಾರೇ ಖರ್ಚಾಗಿರುತ್ತೆ. ಸುಮಾರು 25 ಸಂಚಿಕೆವರೆಗೂ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ಬೇರೆಯವರನ್ನ ಕರ್ಕೊಂಡು ಬಂದರೆ ಇನ್ನೂ ಲಾಸ್ ಆಗುತ್ತೆ. ಅದಲ್ಲದೆ ಭವ್ಯಗೌಡ ಕೆರಿಯರ್ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಕಲರ್ಸ್ ಕನ್ನಡದವರಂತೂ ಇನ್ನು ಅವಕಾಶ ಕೊಡೋದು ಡೌಟು. ಹಾಗಾಗಿ ನಂಬಿ ಬಂದಿರುವಂಥ ಜಿ ಕನ್ನಡದವರು ಕೂಡ ಕೈ ಬಿಟ್ಬಿಟ್ರೆ ಭವ್ಯಗೆ ಸಮಸ್ಯೆನೂ ಆಗತ್ತೆ. ಇನ್ನೂ ಒಂದು, ಭವ್ಯ ಅವರ ಅಗ್ರಿಮೆಂಟ್ ಜುಲೈ 1ನೇ ವಾರ ಅಥವಾ 2ನೇ ವಾರದಲ್ಲಿ ಮುಕ್ತಾಯವಾಗ್ತಾ ಇದೆ. ಆಲ್ಮೋಸ್ಟ್ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡವರ ಎಲ್ಲರ ಅಗ್ರಿಮೆಂಟ್ 12 ತಿಂಗಳುಗಳ ಕಾಲ ಇತ್ತು, ಅಂದರೆ 1 ವರ್ಷಗಳ ಕಾಲ ಇತ್ತು. ಬಿಗ್ ಬಾಸ್ ಮುಗಿದು ಈಗ ಕೆಲವು ತಿಂಗಳುಗಳಾಗಿದೆ, ಹೊಸ ಸೀಸನ್ ಶುರುವಾಗಬೇಕಾಗಿದೆ. ಭವ್ಯ ಅವರ ಅಗ್ರಿಮೆಂಟ್ ಜುಲೈ 3ನೇ ವಾರದಲ್ಲಿ ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ಅಗ್ರಿಮೆಂಟ್ ಮುಗಿದ್ರೆ ಭವ್ಯನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಅಥವಾ ಈ
ಸೀರಿಯಲ್ ಪ್ರಸಾರ ಆಗದಂತೆ ತಡೆಯೋದಕ್ಕೂ ಕೂಡ ಯಾರಿಂದಲೂ ಸಾಧ್ಯ ಇಲ್ಲ. ಅಗ್ರಿಮೆಂಟ್ ಒಂದು ಮುಗಿದ್ರೆ ಮುಗ್ದೇ ಹೋಯ್ತು. ಭವ್ಯಂದ್ ಯಾವುದು ತಪ್ಪು ಇರೋದಿಲ್ಲ. ಕಲರ್ಸ್ ಕನ್ನಡಕ್ಕೂ ಮತ್ತು ಭವ್ಯ ಗೌಡಗೂ ಸಂಬಂಧವೇ ಇರುವುದಿಲ್ಲ. ಸೊ ಆ ಕಾರಣಕ್ಕಾಗಿ ಅಗ್ರಿಮೆಂಟ್ ಮುಗಿದ್ಮೇಲೆ ಎಂದಿನಂತೆ ಕರ್ಣ ಸೀರಿಯಲ್ ಅನ್ನ ಪ್ರಸಾರ ಮಾಡಿದ್ರೆ ಯಾರು ಕೇಸು ಹಾಕೋದಿಲ್ಲ, ಏನೂ ಮಾಡೋದಿಲ್ಲ. ಆದ್ರೆ ಭವ್ಯಂಗೆ ಒಂದ್ ಸ್ವಲ್ಪ ಕಾನೂನು ಹೋರಾಟ ಮಾಡ್ಲೇಬೇಕಾಗತ್ತೆ. ಈಗ ಆಲ್ರೆಡಿ ಫೈನ್ ಹಾಕಿರೋದ್ರಿಂದ, ಈಗ ಆಲ್ರೆಡಿ ಕಾನೂನು ಹೋರಾಟವನ್ನ ಮಾಡ್ತಾ ಇರೋದ್ರಿಂದ ಅದಕ್ಕವ್ರು ಬೆಲೆ ತರಲೇಬೇಕಾಗತ್ತೆ. ಅಂದ್ರೆ ಕಲರ್ಸ್ ಕನ್ನಡದವರು ಏನ್ ಬೇಕಾದ್ರೂ ಹೇಳ್ಬಹುದು. ಸೊ ಆ ಬೆಲೆಯನ್ನ ತರಲೇಬೇಕಾಗತ್ತೆ. ಆದರೆ ಈ ಸೀರಿಯಲ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜಿ ಕನ್ನಡ ಕೂಡ ವಾದ ಮಾಡ್ಬೋದು. ನಾನು ಇಷ್ಟು ಶೂಟಿಂಗಿಗೆ ಹಣವನ್ನ ವ್ಯಯ ಮಾಡಿದ್ದೀನಿ, ನನಗಿಷ್ಟು ಲಾಸ್ ಆಗಿದೆ, ಇದು ನನ್ನ ಪಾರ್ಟು, ಹಾಗಾಗಿ ಸೀರಿಯಲ್ ಪ್ರಸಾರ ಆಗೋದಕ್ಕೆ ಬಿಡಿ, ಭವ್ಯನಿಂದ ನೀವು ಹಣನಾದ್ರು ತೆಗೆದುಕೊಳ್ಳಿ ಅಥವಾ ಏನ್ ಬೇಕಾದ್ರೂ ಮಾಡಿ, ಸೀರಿಯಲ್ಗೆ ಸ್ಟೇ ತರೋದಕ್ಕೆ ಅಗ್ರಿಮೆಂಟ್ ಮುಗಿದ್ಮೇಲೆ ಸಾಧ್ಯ ಇಲ್ಲ ಅಂತ ವಾದವನ್ನ ಮಾಡುತ್ತೆ. ಹಾಗಾಗಿ ಭವ್ಯ ಗೌಡ ಅವರ ಸೀರಿಯಲ್ ಅಂತೂ ಸ್ಟಾಪ್ ಆಗೋದಿಲ್ಲ. ಭವ್ಯನೇ ಇದರಲ್ಲಿ ಹೀರೋಯಿನ್ ಆಗಿ ಮುಂದುವರಿತಾರೆ. ಜುಲೈ 3ನೇ ವಾರದಲ್ಲಿ ಕರ್ಣ ಸೀರಿಯಲ್ ಎಂದಿನಂತೆ ನಿಮ್ಮ ಮುಂದೆ ಬಂದು ಮನರಂಜಿಸಲಿದೆ. ಆದರೆ ಭವ್ಯಗೆ ಯಾವ ಥರದ ಸಮಸ್ಯೆಗಳು ಎದುರಾಗತ್ತೆ ಅನ್ನೋದು ಮಾತ್ರ ಕುತೂಹಲ ಮೂಡಿಸಿದೆ. ಅಲ್ಲಿಗೆ ಭವ್ಯ ಗೌಡ ಅಭಿಮಾನಿಗಳಿಗೆ ಒಂದ್ ಸ್ವಲ್ಪ ನೆಮ್ಮದಿ, ಒಂದ್ ಸ್ವಲ್ಪ ನಿಟ್ಟುಸಿರು ಬಿಡುವಂತ ಸಮಯ ಇದಾಗಿದೆ. ಸೊ ತುಂಬಾ ಜನ ಕನ್ಫ್ಯೂಷನ್ಸ್ನಲ್ಲಿ ಇದ್ರು, ಬೇಸರದಲ್ಲಿದ್ರು, ಭವ್ಯನ ಏನಾದ್ರು ರಿಮೂವ್ ಮಾಡ್ಬಿಡ್ತಾರಾ ಅಂತ. ಸೊ ಭವ್ಯನ ಯಾವುದೇ ಕಾರಣಕ್ಕೂ ರಿಮೂವ್ ಮಾಡೋದಿಲ್ಲ. ಈ ಸೀರಿಯಲ್ ನಿಮ್ಮ ಮುಂದೆ ಬರಲಿದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು. ಕರ್ಣ ಸೀರಿಯಲ್ಗೆ ನೀವು ವೇಟ್ ಮಾಡ್ತಿದ್ದೀರಾ? ಭವ್ಯನೇ ಇದರಲ್ಲಿ ಅಭಿನಯಿಸಬೇಕಿತ್ತಾ ಅಥವಾ ಹೀರೋಯಿನ್ ಬದಲಾಗಬೇಕಾಗಿತ್ತಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ.